ಆಗಿಲ್ಲ ಅನ್ನೋ ಸಂದರ್ಭದಲ್ಲಿ ಬಿಜೆಪಿಗೆ ಏನಾಗಿದೆ ಆ ಪರಿಸ್ಥಿತಿ ಆಗಿರುತ್ತೆ ಅನ್ನೋದು ಕೂಡ ಒಂದು ಮಾತನ್ನು ಹೇಳುತ್ತೆ. ಪಕ್ಷವನ್ನ ಸಾಕಷ್ಟು ಪರಿಶ್ರಮದಿಂದ ಕಟ್ಟಿದ್ದೀವಿ. ಕಾರ್ಯಕರ್ತರು, ಶ್ರೀಗಳು, ಜನ ಬಯಸ್ತಾರೆ. ಯಾರು ಬಯಸೋದು ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ. ಆದ್ರೆ ನಾವೆಲ್ಲ ಪಕ್ಷ ಕಟ್ಟಿರೋರು, ಪಕ್ಷನ ನಾವೆಲ್ಲ ಕೂತ್ಕೊಂಡು ಪಾರ್ಟಿ ಎಲ್ಲ ಏನ್ ಹೇಳ್ತಾರೆ ನಾವೆಲ್ಲ ಕೇಳ್ಕೊಂಡು ನಾನಾಗಲಿ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳಿದ್ದಾರೆ. ಪದೇ ಪದೇ ನಿಮ್ಗೆ ಮೀಡಿಯಾ ಅವ್ರಿಗೆ, ವಿರೋಧ ಪಾರ್ಟಿಯವ್ರಿಗೆ, ನಮ್ಮ ಪಾರ್ಟಿದು ಕೆಲವ್ರಿಗೆ ಸುಮ್ಮನೆ ಅದನ್ನ ಚಪ್ರ ಕೆಲವೆಲ್ಲ ಮಾತಾಡ್ತಾ ಇರ್ತಾರೆ. ಈಗ ಯಾವ್ದು ಅವಶ್ಯಕತೆ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದಾರೆ ಯಾವ ವಿಚಾರನೂ ಮಾತಾಡೋದು ಅದಕ್ಕೆ ನಾವು ಮಾತಾಡ್ತೀವಿ. ಪಕ್ಷ ಏನ್ ಹೇಳ್ತಾರೆ ನಾವೆಲ್ಲ ಕೇಳ್ತೀವಿ. ನಮ್ಗಷ್ಟೇ. ಯಾಕೆಂದ್ರೆ ಜನ ಏನ್ ನಮ್ಮನ್ನು ನಂಬಿ ಓಟ್ ಕೊಟ್ಟಿದ್ದಾರೆ ನಮ್ಗೆ ಅದು ಇಂಪಾರ್ಟೆಂಟ್ ಅಂತ. ಒಂದೊಂದಾಗಿ ಜನರ ಭಾವನೆ ಅಂತ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಟ್ಟು ಮಾತನ್ನ ಜನ ಕೂರಿಸ್ಕೊಳ್ತಾ ಇದ್ವಿ. ಇನ್ನು ಅನೇಕ ಯೋಜನೆಗಳಿದೆ, ಅವೆಲ್ಲ ನಾವು ತಯಾರು ಮಾಡ್ಕೊಳ್ತಾ ಇದ್ವಿ. ಜನಕ್ಕೆ ಇಂಪ್ಲಿಮೆಂಟ್ ಮಾಡಿ ಬದಲಾವಣೆಯನ್ನ ಕಾಣಿಸ್ಬೇಕು. ಅದರಲ್ಲಿ ನಾವು ಮುಂದಾಗಿದ್ವಿ. ಏನೋ ದೇವ್ರ ಕೃಪೆ, ವರ್ಣದ ಕೃಪೆ, ವರ್ಷ ಸ್ವಲ್ಪ ಎಲ್ಲ ಕಡೆ ಬೆಳೆ ಚೆನ್ನಾಗಿ. ಸರ್, ಒಡಂಬಡಿಕೆ ಅಂತ ತಾವು ಸಿಎಂ ಆಗ್ಬೇಕು ಅಂತ ಬಯಕೆ ಸರ್. ಅವರು ಒಡಂಬಡಿಕೆ ಅಂತ ಸಿಎಂ ಆಗ್ಬೇಕು ನೀವು ಮಾಡಬೇಕು ಅಂತ ನಾನು ಯಾಕೆ ಮಾತಾಡಲಿಲ್ಲ? ಪಬ್ಲಿಕ್ ಅಲ್ಲಿ ಮಾತಾಡೋದಲ್ಲ. ನಾನುಂಟು, ನಮ್ಮ ಪಕ್ಷ ಉಂಟು, ನಾವೆಲ್ಲ ಒಟ್ಟಿಗೆ ಪಕ್ಷದಲ್ಲಿ ಕೆಲಸ ಮಾಡ್ತೀವಿ.